ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ಇವತ್ತು ಒಂದು ಮಸ್ತ್ ಅಂದ್ರೆ ಮಸ್ತ್ ಉತ್ತರ ಕರ್ನಾಟಕದ ರೆಸಿಪಿ ಜೊತೆ ಬಂದೇನ್ರಿ. ಅದು ಏನಂತಂದ್ರೆ ಉಳ್ಳಾಗಡ್ಡಿ ಹಾಕಿ ಚುರುಮರಿ ಮಾಡೋದ್ರಿ. ಅದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ್ರಿ. ನೋಡ್ರಿ, ಇದು ಟೀ ಟೈಮ್ ಸ್ನ್ಯಾಕ್ಸ್ ಸಂಜೆ ಮುಂದೆ ಮಾಡ್ಕೊಂಡು ತಿಂದ್ರೂ ಮಸ್ತಾಗಿರ್ತೈತಿ. ಮುಂಜಾನೆ ಉಪ್ಪಿಟ್ಟು ಚುರುಮರಿ ಇದನ್ನು ಮಾಡ್ಕೊಂಡ್ರೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ರೀ. ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡ್ರಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋಣ್ರಿ. ಅದಕ್ಕೆ ಒಂದು ಸಣ್ಣ ವಾಟೆಲೆ ಒಂದು ವಾಟೆ ಎಣ್ಣೆ ಹಾಕಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ, ಅದರ ಸಲುವಾಗಿ ಎಣ್ಣೆ ಚಂದಂಗೆ ಕಾಯಿಲ್ರಿ. ಇದು ನೋಡ್ರಿ, ಇಷ್ಟು ಎಣ್ಣೆ ಹಾಕೇನಿ ನಾನು. ಎಣ್ಣೆ ಚಂದಂಗೆ ಕಾದ್ಮೇಲೆ ಇದಕ್ಕೆ ಮೊದ್ಲಿಗೆ ಶೇಂಗಾ ಹಾಕ್ಕೊಂಡ್ರಿ. ಶೇಂಗಾ ಚಂದಂಗೆ ಹುರಿಬೇಕ್ರಿ ಅವು, ಅದ್ರ ಸಲುವಾಗಿ ಶೇಂಗಾ ಹುರಿದು ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಹುರಿಯಾತವ್ರಿ. ಇನ್ನೂ ಅದಕ್ಕೆ ಒಂದು ಸ್ವಲ್ಪ ಸಾಸ್ವೆ ಜೀರಿಗೆ ಹಾಕ್ಕೊಳ್ಳೋನು. ಸಾಸ್ವೆ ಜೀರಿಗೆ ಶೇಂಗಾ ಎಲ್ಲ ಚಟ್ಪಟ್ ಅಂದಮೇಲೆ ಇದಕ್ಕೆ ಏನೇನು ಬೇಕಂದ್ರೆ ಮಾತ್ರ ರೀ, ಹಸಿಮೆಣ್ಸಿಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಬೇಕ್ರಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ಬೇಕು. ಈಗ ನೋಡಿರಿ, ಶೇಂಗಾ ಫ್ರೈ ಆಗ್ಯಾವ, ಅದ್ರಾಗ ಕರಿಬೇವು ಹಸಿಮೆಣ್ಸಿಕಾಯಿ ಹಾಕೋನು. ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕೊಂಡ್ರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ಬೇಕ್ರಿ. ಇದು ಚಂದಂಗೆ ಫ್ರೈ ಆಗಲಿ. ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಫ್ರೈ ಮಾಡ್ಕೊರಿ ಇವನ್ನ. ನೋಡಿರಿ, ಫ್ರೈ ಆಗಕತ್ತಾವ ಈಗ ಉಳ್ಳಾಗಡ್ಡಿ. ಈಗ ಒಂದು ಸ್ವಲ್ಪ ಲಘುನ ಫ್ರೈ ಆಗ್ಬೇಕಂತಂದ್ರೆ ಅದಕ್ಕೆ ಏನು ಮಾಡೋಣ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ನೋಡಿರಿ, ಚುರುಮರಿ ಇವನೈತೆಲ್ಲ ನಾ ಸ್ವಚ್ಛ ಮಾಡಿ ಇಟ್ಕೊಂಡೇನಿ. 4 ಸೇರು ಚುರುಮರಿ ತೊಗೊಂಡೇನಿ ರೀ ನಾ ಇವತ್ತು. 4 ಸೇರು ಚುರುಮರಿ ಅಳತಿ ಒಳಗೆ ತೋರ್ಸಾಕತ್ತೇನಿ. ಈಗ ನೋಡಿರಿ, ಉಳ್ಳಾಗಡ್ಡಿ ಇಷ್ಟು ಫ್ರೈ ಆಗ್ಯಾವ ಸಾಕು. ಅದಕ್ಕೆ ಟೊಮೆಟೊ ಹಾಕೋನು. ಆಮೇಲೆ ಚಾಕ್ ಹಾಕು ಸಕ್ಕರೆ ಹಾಕೊಂಡ್ರಿ. ಸಕ್ಕರೆ ಹಾಕಿ ಅದು ಅದ್ರೊಳಗೆ ಕರಗ್ತೈತಿ. ಈಗೈತಲ್ಲ, ಅದಕ್ಕೆ ಅರ್ಶಿಣ ಪುಡಿ ಹಾಕೋನು. ಅರ್ಶಿಣ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು, ಎಲ್ಲಕ್ಕೂ ಹತ್ಬೇಕಲ್ರಿ, ಅದ್ರ ಸಲುವಾಗಿ ನೋಡಿರಿ ಎಲ್ಲ ನೀಟಾಗಿ ಕೈ ಆಡ್ಸೋಣ್ರಿ. ನಮ್ದು ಒಗ್ಗರ್ನಿ ಕುದಿಯಾಕತ್ತೈತೆ ನೋಡಿರಿ. ಶೇಂಗಾನು ಅದ್ರಾಗ ಒಂದು ಸ್ವಲ್ಪ ಕುದ್ದಂಗೆ ಆಗ್ಬೇಕು, ಅದ್ರ ಸಲುವಾಗಿ ಅದನ್ನು ಸರಿಯಾಗಿ ಕುದಿಸ್ಕೋಬೇಕು ಒಂದು ಸ್ವಲ್ಪ. ಈಗಿದ ಒಗ್ಗರ್ನಿ ತಣ್ಣಗಾಗ್ರಿ. ಈ ಚುರುಮರಿ ನೋಡ್ರಿ, ಒಗ್ಗರ್ನಿ ಒಂದು ಪೂರ ತಣ್ಣಗಾಗುತ್ತೆ, ನಾವು ಕೈ ಬಿಡ್ಬೇಕ್ರಿ. ಅದನ್ನು ಬಿಸಿ ಒಳಗೆ ಹಾಕಿದ್ವಿ ಅಂದ್ರೆ ಚುರುಮರಿ ಮುದ್ದಡಿ ಆಗ್ತಾವೆ. ಈಗ ಒಗ್ಗರ್ನಿ ಆರೈತೆ ನಮ್ದು. ಚುರುಮರಿಗೆ ಕೂಡ್ಸೂನು ಅದನ್ನು ನಮ್ಮ ಇಚ್ಛಾನುಸಾರ ನಮಗೆ ಎಷ್ಟು ಬೇಕಲ್ರಿ ಅಷ್ಟು ಕೊತ್ತಂಬರಿ ಹಾಕೋನು. ಶೇಂಗಾನು ಹಂಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಇದಕ್ಕೆ ಒಬ್ಬೊಬ್ಬರು ಪುಟಾಣಿ ಹಿಟ್ಟನ್ನು ಹಚ್ತಾರೆ. ನಾ ಇವತ್ತು ಪುಟಾಣಿ ಹಿಟ್ಟು ಹಚ್ಚಿಲ್ಲ, ಹಂಗೆ ಮಾಡಾಕತ್ತೇನೆ ನೋಡಿರಿ. ನೋಡಿರಿ, ಎಲ್ಲ ಏಕ್ರಾಸ್ ಆತಿಗೆ ಚುರುಮರಿ ಉಳ್ಳಾಗಡ್ಡಿ ಚುರುಮರಿ ನಮ್ದು ತಿನ್ನಾಕ ರೆಡಿ ಆದವು ರೀ. ನೋಡಿರಿ, ಎಷ್ಟು ಮಸ್ತ್ ಅಂದ್ರೆ ಮಸ್ತಾಗಿ ಕಾಣಕತ್ತೈತಿ. ಸಂಜೆ ಮುಂದೆ ಎಲ್ಲರೂ ಒಮ್ಮೆ ಇದನ್ನು ಮಾಡ್ಕೊಂಡು ತಿನ್ನಿರಿ. ಹೆಂಗೆ ಆಗೈತಂತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರೆಯೋಕೆ ಹೋಗಬೇಡ್ರಿ. ಬಿಸಿ ಮಿರ್ಚಿ ಚುರುಮರಿ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್. ನೋಡಿರಿ, ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ. ಯಾರ್ಯಾರು ನಮ್ಮ ವಿಡಿಯೋ ಹಂಗೆ ನೋಡಾಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.